ಹಾಯ್ ಹಲೋ ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೆ ಕನ್ನಡತಿ ಶಿಲ್ಪ ಯೂಟ್ಯೂಬ್ ಕಡೆಯಿಂದ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ತರಗತಿಯಲ್ಲಿ ಸಾಮಾನ್ಯ ಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಈ ತರಗತಿ ಮುಂಬರುವ ಎಲ್ಲ ಪರೀಕ್ಷೆಗಳಿಗೆ ತುಂಬ ಉಪಯೋಗವಾಗುತ್ತೆ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡ್ತಾ ಹೋಗಿ. ಇಂದಿನ ಈ ತರಗತಿಯ ಮೊದಲ ಪ್ರಶ್ನೆ ಹೀಗಿದೆ. ಮೊದಲನೇ ಪ್ರಶ್ನೆ, ವಿಶ್ವಸಂಸ್ಥೆಯ ಪ್ರಸ್ತುತ ಪ್ರಧಾನ ಕಾರ್ಯದರ್ಶಿ ಯಾರು? ವಿಶ್ವಸಂಸ್ಥೆಯ ಪ್ರಸ್ತುತ ಪ್ರಧಾನ ಕಾರ್ಯದರ್ಶಿ ಯಾರು? ಆಪ್ಷನ್ ನೋಡೋದಾದರೆ ಬಾನ್ ಕಿ ಮೂನ್, ಆಂಟೋನಿಯಾ ಗುಟ್ರೆಸ್, ಕೋಫಿ ಅನ್ನಾನ್, ಜೇವಿಯರ್ ಪೆರೆಜ್ ಡಿ ಕ್ಯೂಲರ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಆಂಟೋನಿಯಾ ಗುಟ್ರೆಸ್. ವಿಶ್ವಸಂಸ್ಥೆಯ ಪ್ರಸ್ತುತ ಪ್ರಧಾನ ಕಾರ್ಯದರ್ಶಿ ಯಾರು ಅಂದರೆ ಆಂಟೋನಿಯಾ ಗುಟ್ರೆಸ್. ಎರಡನೇ ಪ್ರಶ್ನೆ, 2024ರಲ್ಲಿ ಯಾವ ದೇಶವು ಇತ್ತೀಚೆಗೆ ಅಧ್ಯಕ್ಷೀಯ ಚುನಾವಣೆಯನ್ನು ನಡೆಸಿತು? 2024ರಲ್ಲಿ ಯಾವ ದೇಶವು ಇತ್ತೀಚೆಗೆ ಅಧ್ಯಕ್ಷೀಯ ಚುನಾವಣೆಯನ್ನು ನಡೆಸಿತು? ಆಪ್ಷನ್ ನೋಡೋದಾದರೆ ಫ್ರಾನ್ಸ್, ಬ್ರೆಜಿಲ್, ಯುನೈಟೆಡ್ ಸ್ಟೇಟ್ಸ್, ಭಾರತ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಯುನೈಟೆಡ್ ಸ್ಟೇಟ್ಸ್. 2024ರಲ್ಲಿ ಯುನೈಟೆಡ್ ಸ್ಟೇಟ್ಸ್ ದೇಶವು ಇತ್ತೀಚೆಗೆ ಅಧ್ಯಕ್ಷೀಯ ಚುನಾವಣೆಯನ್ನು ನಡೆಸಿತು. ಪ್ರಶ್ನೆ ಸಂಖ್ಯೆ 3, ನ್ಯಾಟೋನ ಪ್ರಾಥಮಿಕ ಉದ್ದೇಶವೇನು? ನ್ಯಾಟೋನ ಪ್ರಾಥಮಿಕ ಉದ್ದೇಶವೇನು? ಆಪ್ಷನ್ ನೋಡೋದಾದರೆ ಆರ್ಥಿಕ ಸಹಕಾರ, ಮಿಲಿಟರಿ ಮೈತ್ರಿ ಹಾಗೂ ಪರಿಸರ ರಕ್ಷಣೆ ಹಾಗೂ ಸಾಂಸ್ಕೃತಿಕ ವಿನಿಮಯ. ಈ ಪ್ರಶ್ನೆಗೆ ಸರಿ ಉತ್ತರ ನೋಡೋದಾದರೆ ಆಪ್ಷನ್ ಬಿ ಮಿಲಿಟರಿ ಮೈತ್ರಿ. NATO ನ್ಯಾಟೋನ ಪ್ರಾಥಮಿಕ ಉದ್ದೇಶ ಏನು ಅಂದರೆ ಮಿಲಿಟರಿ ಮೈತ್ರಿ. ನಾಲ್ಕನೇ ಪ್ರಶ್ನೆ, ಯಾವ ದೇಶವು ಅಲಿಪ್ತ ನೀತಿಗೆ ಹೆಸರುವಾಸಿಯಾಗಿದೆ? ಯಾವ ದೇಶವು ಅಲಿಪ್ತ ನೀತಿಗೆ ಹೆಸರುವಾಸಿಯಾಗಿದೆ? ಭಾರತ, ಚೀನಾ, ರಷ್ಯಾ, ಯುನೈಟೆಡ್ ಸ್ಟೇಟ್ಸ್. ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಎ ಭಾರತ. ಯಾವ ದೇಶವು ಅಲಿಪ್ತ ನೀತಿಗೆ ಹೆಸರುವಾಸಿಯಾಗಿದೆ ಅಂದರೆ ನಮ್ಮ ಭಾರತ ಅಲಿಪ್ತ ನೀತಿಗೆ ಹೆಸರುವಾಸಿಯಾಗಿದೆ. ನೆಕ್ಸ್ಟ್ 5ನೇ ಪ್ರಶ್ನೆ, ಯುನೈಟೆಡ್ ಕಿಂಗ್ಡಮ್ನ ಮೊದಲ ಮಹಿಳಾ ಪ್ರಧಾನಮಂತ್ರಿ ಯಾರು? ಯುನೈಟೆಡ್ ಕಿಂಗ್ಡಮ್ನ ಮೊದಲ ಮಹಿಳಾ ಪ್ರಧಾನಮಂತ್ರಿ ಯಾರು? ಆಪ್ಷನ್ ನೋಡೋದಾದರೆ ಏಂಜೆಲಾ ಮರ್ಕೆಲ್, ಮಾರ್ಗರೆಟ್ ಥ್ಯಾಚರ್, ತೆರೆಸಾ ಮೇ, ನಿಕೋಲಾ ಸ್ಟರ್ಜನ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಮಾರ್ಗರೆಟ್ ಥ್ಯಾಚರ್. ಯುನೈಟೆಡ್ ಕಿಂಗ್ಡಮ್ನ ಮೊದಲ ಮಹಿಳಾ ಪ್ರಧಾನಮಂತ್ರಿ ಯಾರು ಅಂದರೆ ಮಾರ್ಗರೆಟ್ ಥ್ಯಾಚರ್. 6ನೇ ಪ್ರಶ್ನೆ, ಯುರೋಪಿಯನ್ ಒಕ್ಕೂಟದ ಮುಖ್ಯ ಆಡಳಿತದ ಮಂಡಳಿ ಯಾವುದು? ಯುರೋಪಿಯನ್ ಒಕ್ಕೂಟದ ಮುಖ್ಯ ಆಡಳಿತ ಮಂಡಳಿ ಯಾವುದು? ಆಪ್ಷನ್ ನೋಡೋದಾದರೆ ಯುರೋಪಿಯನ್ ಕಮಿಷನ್, ಯುರೋಪಿಯನ್ ಪಾರ್ಲಿಮೆಂಟ್, ಯುರೋಪಿಯನ್ ಒಕ್ಕೂಟದ ಕೌನ್ಸಿಲ್, ಯುರೋಪಿಯನ್ ಸೆಂಟ್ರಲ್ ಬ್ಯಾಂಕ್. ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಎ ಯುರೋಪಿಯನ್ ಕಮಿಷನ್. ಯುರೋಪಿಯನ್ ಒಕ್ಕೂಟದ ಮುಖ್ಯ ಆಡಳಿತ ಮಂಡಳಿ ಯಾವುದು ಅಂದರೆ ಯುರೋಪಿಯನ್ ಕಮಿಷನ್. ನೆಕ್ಸ್ಟ್ 7ನೇ ಪ್ರಶ್ನೆ, ಯಾವ ದೇಶವು ಇತ್ತೀಚೆಗೆ ಪ್ಯಾರಿಸ್ ಒಪ್ಪಂದದಿಂದ ಹಿಂದೆ ಸರಿದಿದೆ? ಯಾವ ದೇಶವು ಇತ್ತೀಚೆಗೆ ಪ್ಯಾರಿಸ್ ಒಪ್ಪಂದದಿಂದ ಹಿಂದೆ ಸರಿದಿದೆ? ಆಪ್ಷನ್ ನೋಡೋದಾದರೆ ಯುನೈಟೆಡ್ ಸ್ಟೇಟ್ಸ್, ಬ್ರೆಜಿಲ್, ಭಾರತ ಹಾಗೂ ಚೀನಾ. ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಎ ಯುನೈಟೆಡ್ ಸ್ಟೇಟ್ಸ್. ಯುನೈಟೆಡ್ ಸ್ಟೇಟ್ಸ್ ಇತ್ತೀಚೆಗೆ ಪ್ಯಾರಿಸ್ ಒಪ್ಪಂದದಿಂದ ಹಿಂದೆ ಸರಿದಿದೆ. 8ನೇ ಪ್ರಶ್ನೆ, ಕೆನಡಾದಲ್ಲಿ ಪ್ರಸ್ತುತ ಯಾವ ರಾಜಕೀಯ ಪಕ್ಷವು ಅಧಿಕಾರದಲ್ಲಿದೆ? ಕೆನಡಾದಲ್ಲಿ ಪ್ರಸ್ತುತ ಯಾವ ರಾಜಕೀಯ ಪಕ್ಷವು ಅಧಿಕಾರದಲ್ಲಿದೆ? ಆಪ್ಷನ್ ನೋಡೋದಾದರೆ ಕನ್ಸರ್ವೇಟಿವ್ ಪಕ್ಷ, ಲಿಬರಲ್ ಪಾರ್ಟಿ, ನ್ಯೂ ಡೆಮಾಕ್ರೆಟಿಕ್ ಪಾರ್ಟಿ, ಗ್ರೀನ್ ಪಾರ್ಟಿ. ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಬಿ ಲಿಬರಲ್ ಪಾರ್ಟಿ. ಕೆನಡಾದಲ್ಲಿ ಪ್ರಸ್ತುತ ಯಾವ ರಾಜಕೀಯ ಪಕ್ಷವು ಅಧಿಕಾರದಲ್ಲಿದೆ ಅಂದರೆ ಲಿಬರಲ್ ಪಾರ್ಟಿ ಅನ್ನುವಂತಹ ಪಕ್ಷ ಕೆನಡಾ ದೇಶದಲ್ಲಿ ಪ್ರಸ್ತುತ ಅಧಿಕಾರದಲ್ಲಿದೆ. ನೆಕ್ಸ್ಟ್ 9ನೇ ಪ್ರಶ್ನೆ, ಯುರೋಪಿಯನ್ ಒಕ್ಕೂಟದ ರಾಜಧಾನಿ ಯಾವುದು? ಯುರೋಪಿಯನ್ ಒಕ್ಕೂಟದ ರಾಜಧಾನಿ ಯಾವುದು? ಬ್ರಸೆಲ್ಸ್, ಪ್ಯಾರಿಸ್, ಬರ್ಲಿನ್, ಆಮ್ಸ್ಟರ್ ಡ್ಯಾಮ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಬ್ರಸೆಲ್ಸ್. ಯುರೋಪಿಯನ್ ಒಕ್ಕೂಟದ ರಾಜಧಾನಿ ಯಾವುದು ಅಂದರೆ ಬ್ರಸೆಲ್ಸ್. ಈ ಬ್ರಸೆಲ್ಸ್ ಅನ್ನೋದು ಯುರೋಪಿಯನ್ ಒಕ್ಕೂಟದ ರಾಜಧಾನಿ. ನೆಕ್ಸ್ಟ್ 10ನೇ ಪ್ರಶ್ನೆ, ರಷ್ಯಾದ ಪ್ರಸ್ತುತ ಅಧ್ಯಕ್ಷರು ಯಾರು? ರಷ್ಯಾದ ಪ್ರಸ್ತುತ ಅಧ್ಯಕ್ಷರು ಯಾರು? ಆಪ್ಷನ್ ನೋಡೋದಾದರೆ ಡಿಮಿಟ್ರಿ ಮೆಡ್ವೆಡೆವ್, ವ್ಲಾಡಿಮಿರ್ ಪುಟಿನ್, ಬೋರಿಸ್ ಎಲ್ಟಿನ್ಸ್, ಮಿಖಾಯಿಲ್
ಗೋರ್ಬಚೇವ್. ಸೊ ಈ ಪ್ರಶ್ನೆಗೆ ಸರಿ ಉತ್ತರ ವ್ಲಾಡಿಮಿರ್ ಪುಟಿನ್. ಸೊ ರಷ್ಯಾದ ಪ್ರಸ್ತುತ ಅಧ್ಯಕ್ಷರು ಯಾರು ಅಂದರೆ ವ್ಲಾಡಿಮಿರ್ ಪುಟಿನ್. ಇನ್ನು ಭಾರತೀಯ ರಾಜಕೀಯ ವಿಷಯಕ್ಕೆ ಸಂಬಂಧಪಟ್ಟಂತೆ 10 ಪ್ರಮುಖ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಇವು ರಾಜಕೀಯ ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಾಗಿರ್ತವೆ. ಸೊ ಮೊದಲನೇ ಪ್ರಶ್ನೆ, ಪ್ರಸ್ತುತ ಭಾರತದ ಪ್ರಧಾನಮಂತ್ರಿ ಯಾರು? ಸೊ ಈ ಪ್ರಶ್ನೆಗಂತೂ ಎಲ್ಲರೂ ಉತ್ತರ ಖಂಡಿತ ಸರಿಯಾಗಿ ಕೊಡ್ತೀರಾ ಅನ್ಕೋತೀನಿ. ಪ್ರಸ್ತುತ ಭಾರತದ ಪ್ರಧಾನಮಂತ್ರಿ ಯಾರು ಅಂದರೆ ನರೇಂದ್ರ ಮೋದಿ ಅವರು. ಪ್ರಸ್ತುತ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ನೆಕ್ಸ್ಟು, ಪ್ರಸ್ತುತ ಭಾರತದಲ್ಲಿ ಯಾವ ಪಕ್ಷವು ಆಡಳಿತದಲ್ಲಿದೆ? ಪ್ರಸ್ತುತ ಭಾರತದಲ್ಲಿ ಯಾವ ಪಕ್ಷವು ಆಡಳಿತದಲ್ಲಿದೆ? ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್, ಭಾರತೀಯ ಜನತಾ ಪಕ್ಷ, ಆಮ್ ಆದ್ಮಿ ಪಕ್ಷ, ತೃಣಮೂಲ ಕಾಂಗ್ರೆಸ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಭಾರತೀಯ ಜನತಾ ಪಕ್ಷ. ಪ್ರಸ್ತುತ ಭಾರತದಲ್ಲಿ ಯಾವ ಪಕ್ಷವು ಆಡಳಿತದಲ್ಲಿದೆ ಅಂದರೆ ಭಾರತೀಯ ಜನತಾ ಪಕ್ಷ ಪ್ರಸ್ತುತ ಭಾರತದಲ್ಲಿ ಆಡಳಿತದಲ್ಲಿದೆ. ನೆಕ್ಸ್ಟು 3ನೇ ಪ್ರಶ್ನೆ, ಭಾರತದ ಸಂಸತ್ತಿನ ಮೇಲ್ಮನೆ ಎಂದು ಕರೆಯಲಾಗುವುದು ಯಾವುದಕ್ಕೆ? ಭಾರತದ ಸಂಸತ್ತಿನ ಮೇಲ್ಮನೆ ಅಂತೇಳಿ ಯಾವುದಕ್ಕೆ ಕರೆಯಲಾಗುತ್ತದೆ ಅಂದರೆ ರಾಜ್ಯಸಭೆಗೆ. ಸೊ ರಾಜ್ಯಸಭೆಗೆ ಭಾರತದ ಸಂಸತ್ತಿನಲ್ಲಿ ಮೇಲ್ಮನೆ ಅಂಥೇಳಿ ಕರೆಯುತ್ತೇವೆ. ಇನ್ನು ಲೋಕಸಭೆಗೆ ಏನಂತೇಳಿ ಕರಿತೀವಿ ಅಂದರೆ ಕೆಳಮನೆ ಅಂಥೇಳಿ ಕರಿತೀವಿ. ಕೆಳಮನೆ ಅಂದರೆ ಲೋಕಸಭೆ, ಮೇಲ್ಮನೆ ಅಂದರೆ ರಾಜ್ಯಸಭೆ. ಇನ್ನು 4ನೇ ಪ್ರಶ್ನೆ, 2024 ಹೊತ್ತಿಗೆ ಭಾರತದ ರಾಷ್ಟ್ರಪತಿ ಯಾರು? 2024 ಹೊತ್ತಿಗೆ ಭಾರತದ ರಾಷ್ಟ್ರಪತಿ ಯಾರು? ಪ್ರಣವ್ ಮುಖರ್ಜಿ, ರಾಮನಾಥ್ ಕೋವಿಂದ್, ದ್ರೌಪದಿ ಮುರ್ಮು, PG ಅಬ್ದುಲ್ ಕಲಾಂ. ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಸಿ ದ್ರೌಪದಿ ಮುರ್ಮು. ಪ್ರಸ್ತುತ 2024 ರಾಷ್ಟ್ರಪತಿ ಯಾರು ಅಂದರೆ ದ್ರೌಪದಿ ಮುರ್ಮು ಅವರು. 5ನೇ ಪ್ರಶ್ನೆ, ಭಾರತೀಯ ಸಂವಿಧಾನದ ಯಾವ ತಿದ್ದುಪಡಿಯು ಮಹಿಳೆಯರಿಗೆ ಮತದಾನದ ಹಕ್ಕನ್ನು ನೀಡಿದೆ? ಭಾರತದ ಸಂವಿಧಾನದ ಯಾವ ತಿದ್ದುಪಡಿಯು ಮಹಿಳೆಯರಿಗೆ ಮತದಾನದ ಹಕ್ಕನ್ನು ನೀಡಿದೆ? ಆಪ್ಷನ್ ನೋಡೋದಾದರೆ 61ನೇ ತಿದ್ದುಪಡಿ, 73ನೇ ತಿದ್ದುಪಡಿ, 86ನೇ ತಿದ್ದುಪಡಿ ಹಾಗೂ 19ನೇ ತಿದ್ದುಪಡಿ. ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಡಿ 19ನೇ ತಿದ್ದುಪಡಿ. ಭಾರತೀಯ ಸಂವಿಧಾನದಲ್ಲಿ 19ನೇ ತಿದ್ದುಪಡಿಯ ಮೂಲಕ ಮಹಿಳೆಯರಿಗೆ ಮತದಾನದ ಹಕ್ಕನ್ನು ನೀಡಲಾಗಿದೆ. ನೆಕ್ಸ್ಟು 6ನೇ ಪ್ರಶ್ನೆ, ಭಾರತದಲ್ಲಿ ಲೋಕಸಭೆಗೆ ಚುನಾವಣೆಗೆ ಸ್ಪರ್ಧಿಸಲು ಕನಿಷ್ಠ ವಯಸ್ಸು ಎಷ್ಟು? ಭಾರತದಲ್ಲಿ ಲೋಕಸಭೆಗೆ ಚುನಾವಣೆಗೆ ಸ್ಪರ್ಧಿಸಲು ಕನಿಷ್ಠ ವಯಸ್ಸು ಎಷ್ಟು? ಆಪ್ಷನ್ ನೋಡೋದಾದರೆ 18, 21, 25, 30. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ 25. ನಮ್ಮ ಭಾರತದಲ್ಲಿ ಲೋಕಸಭೆಗೆ ಚುನಾವಣೆಗೆ ಸ್ಪರ್ಧಿಸಬೇಕಂದ್ರೆ ಕನಿಷ್ಠ ಎಷ್ಟು ವಯಸ್ಸು ಹೊಂದಿರಬೇಕು ಅಂದರೆ 25 ವರ್ಷ ಹೊಂದಿರಬೇಕು. ಲೋಕಸಭೆಗೆ 25 ಹಾಗೂ ರಾಜ್ಯಸಭೆಗೆ 30. ನೆಕ್ಸ್ಟು 7ನೇ ಪ್ರಶ್ನೆ, ಲೋಕಸಭೆಯಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಹೊಂದಿರುವ ಭಾರತದ ರಾಜ್ಯ ಯಾವುದು? ಲೋಕಸಭೆಯಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಹೊಂದಿರುವ ಭಾರತದ ರಾಜ್ಯ ಯಾವುದು? ಮಹಾರಾಷ್ಟ್ರ, ಉತ್ತರ ಪ್ರದೇಶ್, ತಮಿಳುನಾಡು, ಪಶ್ಚಿಮ ಬಂಗಾಳ. ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಬಿ ಉತ್ತರ ಪ್ರದೇಶ್. ಲೋಕಸಭೆಯಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಹೊಂದಿರುವಂತಹ ಭಾರತದ ರಾಜ್ಯ ಯಾವುದು ಅಂದರೆ ಉತ್ತರ ಪ್ರದೇಶ್. ಈ ಉತ್ತರ ಪ್ರದೇಶ್ ಕೇವಲ ಲೋಕಸಭೆಯಲ್ಲಿ ಮಾತ್ರ ಹೆಚ್ಚು ಸ್ಥಾನಗಳನ್ನು ಹೊಂದಿಲ್ಲ, ರಾಜ್ಯಸಭೆಯಲ್ಲೂ ಕೂಡ ಅತಿ ಹೆಚ್ಚು ಸ್ಥಾನಗಳನ್ನು ಹೊಂದಿರುವಂತಹ ರಾಜ್ಯ ಈ ಉತ್ತರ ಪ್ರದೇಶ್ ಹೊಂದಿದೆ. ಸೊ ಲೋಕಸಭೆ ಹಾಗೂ ರಾಜ್ಯಸಭೆ ಎರಡೂ ಅತಿ ಹೆಚ್ಚು ಸ್ಥಾನಗಳನ್ನು ಹೊಂದಿರುವಂತಹ ಭಾರತದ ರಾಜ್ಯ ಯಾವುದು ಅಂದರೆ ಉತ್ತರ ಪ್ರದೇಶ್. ನೆಕ್ಸ್ಟು 8ನೇ ಪ್ರಶ್ನೆ, ಭಾರತದ ಉಕ್ಕಿನ ಮನುಷ್ಯ ಎಂದು ಯಾರನ್ನು ಕರೆಯುತ್ತಾರೆ? ಭಾರತದ ಉಕ್ಕಿನ ಮನುಷ್ಯ ಎಂದು ಯಾರನ್ನು ಕರೆಯುತ್ತಾರೆ? ಆಪ್ಷನ್ ನೋಡೋದಾದರೆ ಮಹಾತ್ಮ ಗಾಂಧಿ, ಸರ್ದಾರ್ ವಲ್ಲಭಾಯಿ ಪಟೇಲ್, ಜವಾಹರ್ಲಾಲ್ ನೆಹರು ಹಾಗೂ ಆರ್ ಅಂಬೇಡ್ಕರ್. ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಬಿ ಸರ್ದಾರ್ ವಲ್ಲಭಾಯ್ ಪಟೇಲ್. ಭಾರತದ ಉಕ್ಕಿನ ಮನುಷ್ಯ ಎಂದು ಯಾರನ್ನ ಕರೆಯಲಾಗುತ್ತದೆ ಅಂದರೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರನ್ನು ಭಾರತದ ಉಕ್ಕಿನ ಮನುಷ್ಯ ಅಂಥೇಳಿ ಕರೆಯಲಾಗುತ್ತದೆ. ನೆಕ್ಸ್ಟು 9ನೇ ಪ್ರಶ್ನೆ, ಭಾರತೀಯ ಸಂಸತ್ತಿನ ಕೆಳಮನೆಗೆ ಯಾವ ಪದವನ್ನು ಬಳಸಲಾಗುತ್ತದೆ? ಭಾರತೀಯ ಸಂಸತ್ತಿನ ಕೆಳಮನೆಗೆ ಯಾವ ಪದವನ್ನು ಬಳಸಲಾಗುತ್ತದೆ? ರಾಜ್ಯಸಭೆ, ಲೋಕಸಭೆ, ವಿಧಾನಸಭೆ ಹಾಗೂ ವಿಧಾನ
ಪರಿಷತ್. ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಬಿ ಲೋಕಸಭೆ. ಸೊ ಈಗ ತಾನೇ ಹೇಳ್ದಂಗೆ ಸಂಸತ್ತಿನಲ್ಲಿ ಕೆಳಮನೆ ಅಂಥೇಳಿ ಲೋಕಸಭೆಗೆ ಕರಿತೀವಿ, ಮೇಲ್ಮನೆ ಅಂಥೇಳಿ ರಾಜ್ಯಸಭೆಗೆ ಕರೆಯುತ್ತೇವೆ. ನೆಕ್ಸ್ಟು 10ನೇ ಪ್ರಶ್ನೆ, ಭಾರತೀಯ ಸಂವಿಧಾನದ ಯಾವ ವಿಧಿಯು ಸಮಾನತೆಯ ಹಕ್ಕನ್ನು ಖಾತರಿಪಡಿಸುತ್ತದೆ? ಭಾರತೀಯ ಸಂವಿಧಾನದ ಯಾವ ವಿಧಿಯು ಸಮಾನತೆಯ ಹಕ್ಕನ್ನು ಖಾತರಿಪಡಿಸುತ್ತದೆ? ಆಪ್ಷನ್ ನೋಡೋದಾದರೆ ಲೇಖನ 14, ಲೇಖನ 19, ಲೇಖನ 21 ಹಾಗೂ ಲೇಖನ 32. ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಎ ಲೇಖನ 14 ಅಥವಾ 14ನೇ ವಿಧಿ ಅಂತಲೇ ಹೇಳ್ಬೋದು. ಸೊ ಭಾರತೀಯ ಸಂವಿಧಾನದ ಯಾವ ವಿಧಿಯು ಸಮಾನತೆಯ ಹಕ್ಕನ್ನು ಖಾತರಿಪಡಿಸುತ್ತದೆ ಅಂದರೆ 14ನೇ ವಿಧಿ ನಮ್ಮ ಭಾರತೀಯ ಸಂವಿಧಾನದಲ್ಲಿ ಸಮಾನತೆಯ ಹಕ್ಕನ್ನು ತೋರಿಸುತ್ತದೆ ಅಥವಾ ಎತ್ತಿ ಹಿಡಿದಿದೆ ಅಂತಲೇ ಹೇಳ್ಬೋದು. ಸೊ ಇದಾಗಿತ್ತು ಇಂದಿನ ತರಗತಿ. ಈ ತರಗತಿಯಲ್ಲಿ ಸಾಮಾನ್ಯ ಜ್ಞಾನ ಅಂದರೆ ಜನರಲ್ ನಾಲೆಜ್ಗೆ ಸಂಬಂಧಪಟ್ಟಂತಹ ಪ್ರಮುಖ 20 ಪ್ರಶ್ನೆಗಳನ್ನು ಇವತ್ತಿನ ಈ ತರಗತಿಯಲ್ಲಿ ಸಾಲ್ವ್ ಮಾಡ್ತಾ ಬಂದೆನು. ಸೊ ಈ ತರಗತಿ ಖಂಡಿತ ನಿಮಗೆ ಇಷ್ಟವಾಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ. ಸೊ ಈ ತರಗತಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಈ ಚಾನಲನ್ನು ವೀಕ್ಷಣೆ ಮಾಡ್ತಾ ಇದ್ದೀರೋ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಚಾನಲನ್ನು ವೀಕ್ಷಣೆ ಮಾಡ್ತಾ ಹೋಗಿ. ಹಾಗೂ ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಯಾರೆಲ್ಲ PDO ಪರೀಕ್ಷೆಗೆ ತಯಾರಿ ನಡೆಸ್ತಾ ಇದ್ದಾರೋ ಅವರೆಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡ್ತಾ ಹೋಗಿ. ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನನಗೆ ಕಮೆಂಟ್ಗಳ ಮೂಲಕ ನನಗೆ ತಿಳಿಸಿ. ನಾನು ಸಾಧ್ಯವಾದಷ್ಟು ನಿಮ್ಮ ಕಮೆಂಟ್ಗಳಿಗೆ ಉತ್ತರ ನೀಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೂ ಈ ತರಗತಿಯನ್ನು ವೀಕ್ಷಣೆ ಮಾಡಿದ ತಮಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೂ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಆದಷ್ಟು ಬೇಗ ನಿಮ್ಮ ಎದುರಿಗೆ ಬರ್ತೀನಿ. ಅಲ್ಲಿಯವರೆಗೂ ಕೀಪ್ ವಾಚಿಂಗ್ ಅವರ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್.